ಪ್ರಾಮಾಣಿಕವಾಗಿ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದಂತಹ ಹುಡುಗನನ್ನ ಸನ್ಮಾನ ಮಾಡ್ತಾ ಇದ್ದಾರೆ ನಿಜ. ಆದ್ರೆ ಅದೇ ಹುಡುಗನನ್ನ ಈಗ ಎಷ್ಟು ಜನ ಕೆಂಗಣ್ಣಿನಿಂದ ನೋಡ್ತಿದ್ದಾರೋ ಗೊತ್ತಿಲ್ಲ, ಎಸ್ಪೆಷಲಿ ಕುಟುಂಬಸ್ಥರು. ಇನ್ನ ಮತ್ತೊಂದು ವಿಚಾರ ಏನಂತಂದ್ರೆ ವೀಕ್ಷಕರೇ, ಜಮೀನಲ್ಲೋ ಅಥವಾ ಮನೆಯಲ್ಲಿ ನಿಧಿ ಸಿಕ್ಕರೆ ಖುಷಿ ಪಡುವಂತಿಲ್ಲ. ನಿಧಿ ಸಿಕ್ಕರೆ ಸರ್ಕಾರ ಏನ್ ಮಾಡುತ್ತೆ, ನಿಧಿ ಯಾರ ಪಾಲಾಗುತ್ತೆ, ಇವೆಲ್ಲವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ. ದೇಶದಲ್ಲಿ ನಿಧಿಯನ್ನ ಅಗೆಯುವ ಹಕ್ಕು ಯಾರಿಗೂ ಕೂಡ ಇಲ್ಲ. ಇಲ್ಲಿ ನಿಧಿ ಸಿಗಲಿ ಅಂತ ಆಗದಿದ್ದು ಅಲ್ಲ, ಮನೆ ಪಾಯ ತೆಗಿತಾ ಇದ್ರು ಅವಾಗ ಸಿಕ್ಕಂತ ನಿಧಿ ಅದು. ಉತ್ಖನನ ಮಾಡುವ ಹಕ್ಕು ಪುರಾತತ್ವ ಇಲಾಖೆಗೆ ಮಾತ್ರ ಇದೆ. ದೇವಸ್ಥಾನಕ್ಕೆ ಸೇರಿದ್ದ ಜಾಗ ಅಥವಾ ಐತಿಹಾಸಿಕ ಜಾಗವನ್ನ ಉತ್ಖನನ ಮಾಡಬೇಕು ಅಂತಂದ್ರೆ ಅದಕ್ಕೆ ಪುರಾತತ್ವ ಇಲಾಖೆಗೆ ಮಾತ್ರ ಅವಕಾಶ ಇದೆ. ನಿಧಿ ಯಾರ ಜಮೀನಲ್ಲಾದ್ರೂ ಸಿಗಲಿ, ಅದು ಸರ್ಕಾರಕ್ಕೆ ಸೇರಿದ್ದು. ನಿಧಿ ಸಿಕ್ಕರೆ ಇಡೀ ಆಸ್ತಿ ಅಥವಾ ನಿಧಿ ಸರ್ಕಾರ ಮುಟ್ಗೋಲು ಹಾಕೊಳ್ಳುತ್ತೆ. ನಿಧಿ ಸಿಕ್ಕಿರೋ ಜಾಗವನ್ನು ಕೂಡ ಸರ್ಕಾರ ಮುಟ್ಗೋಲು ಹಾಕೊಳ್ಳುತ್ತೆ. ಯಾವ ಜಾಗದಲ್ಲಿ ನಿಧಿ ಸಿಕ್ಕಿರುತ್ತಲ್ಲ ಆ ಜಾಗವನ್ನು ಕೂಡ ಸರ್ಕಾರ ತನ್ನ ಸುಪರ್ದಿಗೆ ತಗೊಂಡ್ಬಿಡುತ್ತೆ. ಇನ್ನು ಏನೇನಿದೆಯೋ ಏನೋ ಅನ್ನುವಂತ ಲೆಕ್ಕಾಚಾರ. ಆಮೇಲೆ ಅಲ್ಲಿ ಆ ಚಿನ್ನ ಸಿಕ್ಕಿದೆ ಅಂತಂದ್ರೆ ಸಹಜವಾಗಿ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳು ಅಲ್ಲಿ ಸೃಷ್ಟಿಯಾಗುವುದು ಸಹಜ. ಒಂದು ವೇಳೆ ನಿಧಿ ಸಿಕ್ಕರೆ ಪೊಲೀಸ್ ಮತ್ತು ಆಡಳಿತಕ್ಕೆ ತಿಳಿಸಬೇಕು. ಚಿನ್ನವನ್ನ ಸರ್ಕಾರದ ಖಜಾನೆಗೆ ಜಮಾ ಮಾಡುತ್ತೆ ಅಲ್ಲಿನ ಆಡಳಿತ, ಜಿಲ್ಲಾಡಳಿತ. ಒಂದು ವೇಳೆ ನಿಧಿ ಅಂತ ಮಾಲೀಕರು ವಾದವನ್ನ ಮಾಡಿದರೆ ಇದು ನಮಗೆ ಸೇರಿದ್ದು, ನಮ್ಮ ಪೂರ್ವಜರು ನಮ್ಮ ಮನೆಯ ಜಾಗದಲ್ಲಿಟ್ಟಿದ್ದು, ನಮ್ಮ ತಾತ ಮುತ್ತಾತಂದ್ರು ಇಟ್ಟಿದ್ರು, ಈಗ ನಮ್ಮ ಮೊಮ್ಮಕ್ಕಳಿಗೆ ಅಂದ್ರೆ ನಮಗ್ ಸಿಕ್ಕಿದೆ, ಅದರ ಮೇಲಿನ ಸಂಪೂರ್ಣ ಹಕ್ಕು ನಮಗಿದೆ ಅಂತ ಮನೆ ಮಾಲೀಕರು ಹೇಳಿದ್ರೆ ಆ ಪ್ರಕರಣ ಕೋರ್ಟ್ ಅಲ್ಲೇ ಇತ್ಯರ್ಥ ಆಗುತ್ತೆ. ಯಾರಿಗೆ ಸೇರಿದ್ದು ಅಂತ ಕೋರ್ಟ್ ಡಿಸೈಡ್ ಮಾಡುತ್ತೆ. ಆ ವ್ಯಕ್ತಿ ಸಾಕ್ಷಿಯನ್ನ ಕೊಟ್ರೆ ಮಾತ್ರವೇ ಚಿನ್ನ ಅಥವಾ ನಿಧಿ ಆತನಿಗೆ ಸೇರುತ್ತೆ. ಏನ್ ಸಾಕ್ಷಿ ಕೊಡ್ಬೇಕಾತ? ಈಗ ಸಿಕ್ಕಿರುವಂತಹ ನಿಧಿ ಏನಿದೆಯಲ್ಲ, ಈಗ ಯಾರಿಗೆ ಸಿಕ್ಕಿದೆ, ಅವ್ರ ತಾತ ಮುತ್ತಾತಂದ್ರೆ ಆ ನಿಧಿನ ಇಟ್ಟಾಗಿ ಇವ್ರಿನ್ನೂ ಹುಟ್ಟಿರ್ಲಿಲ್ಲ, ಇನ್ನು ಎಲ್ಲಿಂದ ಸಾಕ್ಷಿ ಕೊಡೋದು? ಸೊ ಆ ವ್ಯಕ್ತಿ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಕೊಡಬೇಕಂತ. ಸಾಕ್ಷಿನ ಕೊಡದೇ ಇದ್ರೆ ಸುಳ್ಳು ಹೇಳಿದ್ದಾನೆ ಅಂತ ಜೈಲಿಗೂ ಹಾಕ್ತಾರೆ. 6 ತಿಂಗಳು ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಸಾಧ್ಯತೆ ಇರುತ್ತೆ. 100 ವರ್ಷಕ್ಕಿಂತ ಹಳೆ ವಸ್ತು ಅಲ್ಲದಿದ್ರೆ ಮಾಲೀಕರಿಗೆ ಚಿನ್ನ ಸಿಗುತ್ತೆ. 100 ವರ್ಷಕ್ಕಿಂತ ಕಡಿಮೆಯ ಚಿನ್ನ ಸಿಕ್ಕರೆ ಅದು ನಿಧಿಯೇ ಅಲ್ಲ. 100 ವರ್ಷದ ಒಳಗಡೆನೆ ಅಂದ್ರೆ ಈಗ ಯೂಶುವಲಿ ಅದನ್ನ ಟೆಸ್ಟ್ ಮಾಡ್ತಾರೆ, ಇದು ಎಷ್ಟು ವರ್ಷ ಹಳೆಯದು ಅಂತ ಗೊತ್ತಾಗುತ್ತೆ. 100 ವರ್ಷಕ್ಕಿಂತ ಮೊದಲೇದು ಅಥವಾ ಕರೆಕ್ಟ್ 100 ವರ್ಷದ ಹಿಂದೆ ಈ ಚಿನ್ನನ ಇಟ್ಟಿದ್ರು ಅಂತಂದ್ರೆ ಅದಕ್ಕೆ ಅವಾಗ ನಿಧಿ ಅಂತ ಕರೆಯಲ್ಲ. ನಮ್ಮ ಪೂರ್ವಜರು ಈ 100 ವರ್ಷ ಅಂದ್ರೆ ಎಷ್ಟು ರೀ, ನಮ್ಮ ತಾತನೋ ಮುತ್ತಾತನೋ ಅಥವಾ ನಮ್ಮ ತಾತನ ಅಪ್ರಾಕ್ಸಿಮೇಟ್ಲಿ ಅವ್ರು ಇಟ್ಟಿರ್ತಾರೆ ಅಂತ ಲೆಕ್ಕ. ಅವ್ರು ಇಟ್ಟಿದ್ರೆ ಅದು ನಿಧಿ ಆಗಲ್ಲ, ಅವರೇ ಗಳಿಸಿ ಇಟ್ಟಿದ್ದ ಚಿನ್ನ ಆಗುತ್ತೆ. ಅದನ್ನ ಸಂಪೂರ್ಣವಾಗಿ ಉಪಭೋಗ ಮಾಡೋದಕ್ಕೆ ಅವರ ಮೊಮ್ಮಕ್ಕಳ ಮೇಲೆ ಮಕ್ಕಳ ಮೇಲೆ ಹಕ್ಕಿರುತ್ತೆ. ಅವಾಗ ಅದು ನಿಧಿ ಅಂತ ಕರೆಸ್ಕೊಳ್ಳಲ್ಲ, ಸರ್ಕಾರಕ್ಕೆ ಅದರ ಮೇಲೆ ಅಧಿಕಾರವೂ ಇರಲ್ಲ. 100 ವರ್ಷಕ್ಕಿಂತ ಹಳೆ ವಸ್ತು ಅಲ್ಲದೆ ಇದ್ರೆ ಆ ಮಾಲೀಕರಿಗೆ ಚಿನ್ನ ಸಿಗುತ್ತೆ. ಈ ಲಕ್ಕುಂಡಿ ಕಥೆ ಹೆಂಗಾಗಿದೆ ಅಂತಂದ್ರೆ, ಹೇಗೋ ಸರ್ಕಾರಕ್ಕೆ ಗೊತ್ತಾಗಿದೆ ಅಥವಾ ಹುಡುಗ ಹೇಳಿದಾನೆ. ಈಗ ಇವ್ರೇನ್ ಹೇಳ್ತಿರೋದು ಕುಟುಂಬಸ್ಥರು, ಆ ಚಿನ್ನ ನಮಗೇ ಸೇರಿದ್ದು, ನಮ್ಮ ತಾತ ಮುತ್ತಾತಂದ್ರೆ ಇಟ್ಟಿದ್ದು, ಅದನ್ನ ನಮಗೇ ವಾಪಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಈಗ ಸರ್ಕಾರ ಏನ್ ಮಾಡುತ್ತೆ, ಜಿಲ್ಲಾಡಳಿತ ಏನ್ ಮಾಡುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇನ್ನು ನೆಕ್ಸ್ಟ್, ಪ್ರಾಮಾಣಿಕವಾಗಿ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದಂತಹ ಹುಡುಗನನ್ನ ಸನ್ಮಾನ ಮಾಡ್ತಾ ಇದ್ದಾರೆ ನಿಜ. ಆದ್ರೆ ಅದೇ ಹುಡುಗನನ್ನ ಈಗ ಎಷ್ಟು ಜನ ಕೆಂಗಣ್ಣಿನಿಂದ ನೋಡ್ತಿದ್ದಾರೋ ಗೊತ್ತಿಲ್ಲ, ಎಸ್ಪೆಷಲಿ ಕುಟುಂಬಸ್ಥರು. ಇನ್ನ ಮತ್ತೊಂದು ವಿಚಾರ ಏನಂತಂದ್ರೆ ವೀಕ್ಷಕರೇ, ಜಮೀನಲ್ಲೋ ಅಥವಾ ಮನೆಯಲ್ಲಿ ನಿಧಿ ಸಿಕ್ಕರೆ ಖುಷಿ ಪಡುವಂತಿಲ್ಲ. ನಿಧಿ ಸಿಕ್ಕರೆ ಸರ್ಕಾರ ಏನ್ ಮಾಡುತ್ತೆ, ನಿಧಿ ಯಾರ ಪಾಲಾಗುತ್ತೆ, ಇವೆಲ್ಲವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ. ದೇಶದಲ್ಲಿ ನಿಧಿಯನ್ನ ಅಗೆಯುವ ಹಕ್ಕು ಯಾರಿಗೂ ಕೂಡ ಇಲ್ಲ. ಇಲ್ಲಿ ನಿಧಿ ಸಿಗಲಿ ಅಂತ ಆಗದಿದ್ದು ಅಲ್ಲ, ಮನೆ ಪಾಯ ತೆಗಿತಾ ಇದ್ರು ಅವಾಗ ಸಿಕ್ಕಂತ ನಿಧಿ ಅದು. ಉತ್ಖನನ ಮಾಡುವ ಹಕ್ಕು ಪುರಾತತ್ವ ಇಲಾಖೆಗೆ ಮಾತ್ರ ಇದೆ. ದೇವಸ್ಥಾನಕ್ಕೆ ಸೇರಿದ್ದ ಜಾಗ ಅಥವಾ ಐತಿಹಾಸಿಕ ಜಾಗವನ್ನ ಉತ್ಖನನ ಮಾಡಬೇಕು ಅಂತಂದ್ರೆ ಅದಕ್ಕೆ ಪುರಾತತ್ವ ಇಲಾಖೆಗೆ ಮಾತ್ರ ಅವಕಾಶ ಇದೆ.
ನಿಧಿ ಯಾರ ಜಮೀನಲ್ಲಾದ್ರೂ ಸಿಗಲಿ, ಅದು ಸರ್ಕಾರಕ್ಕೆ ಸೇರಿದ್ದು. ನಿಧಿ ಸಿಕ್ಕರೆ ಇಡೀ ಆಸ್ತಿ ಅಥವಾ ನಿಧಿ ಸರ್ಕಾರ ಮುಟ್ಗೋಲು ಹಾಕೊಳ್ಳುತ್ತೆ. ನಿಧಿ ಸಿಕ್ಕಿರೋ ಜಾಗವನ್ನು ಕೂಡ ಸರ್ಕಾರ ಮುಟ್ಗೋಲು ಹಾಕೊಳ್ಳುತ್ತೆ. ಯಾವ ಜಾಗದಲ್ಲಿ ನಿಧಿ ಸಿಕ್ಕಿರುತ್ತಲ್ಲ ಆ ಜಾಗವನ್ನು ಕೂಡ ಸರ್ಕಾರ ತನ್ನ ಸುಪರ್ದಿಗೆ ತಗೊಂಡ್ಬಿಡುತ್ತೆ. ಇನ್ನು ಏನೇನಿದೆಯೋ ಏನೋ ಅನ್ನುವಂತ ಲೆಕ್ಕಾಚಾರ. ಆಮೇಲೆ ಅಲ್ಲಿ ಆ ಚಿನ್ನ ಸಿಕ್ಕಿದೆ ಅಂತಂದ್ರೆ ಸಹಜವಾಗಿ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳು ಅಲ್ಲಿ ಸೃಷ್ಟಿಯಾಗುವುದು ಸಹಜ. ಒಂದು ವೇಳೆ ನಿಧಿ ಸಿಕ್ಕರೆ ಪೊಲೀಸ್ ಮತ್ತು ಆಡಳಿತಕ್ಕೆ ತಿಳಿಸಬೇಕು. ಚಿನ್ನವನ್ನ ಸರ್ಕಾರದ ಖಜಾನೆಗೆ ಜಮಾ ಮಾಡುತ್ತೆ ಅಲ್ಲಿನ ಆಡಳಿತ, ಜಿಲ್ಲಾಡಳಿತ. ಒಂದು ವೇಳೆ ನಿಧಿ ಅಂತ ಮಾಲೀಕರು ವಾದವನ್ನ ಮಾಡಿದರೆ ಇದು ನಮಗೆ ಸೇರಿದ್ದು, ನಮ್ಮ ಪೂರ್ವಜರು ನಮ್ಮ ಮನೆಯ ಜಾಗದಲ್ಲಿಟ್ಟಿದ್ದು, ನಮ್ಮ ತಾತ ಮುತ್ತಾತಂದ್ರು ಇಟ್ಟಿದ್ರು, ಈಗ ನಮ್ಮ ಮೊಮ್ಮಕ್ಕಳಿಗೆ ಅಂದ್ರೆ ನಮಗ್ ಸಿಕ್ಕಿದೆ, ಅದರ ಮೇಲಿನ ಸಂಪೂರ್ಣ ಹಕ್ಕು ನಮಗಿದೆ ಅಂತ ಮನೆ ಮಾಲೀಕರು ಹೇಳಿದ್ರೆ ಆ ಪ್ರಕರಣ ಕೋರ್ಟ್ ಅಲ್ಲೇ ಇತ್ಯರ್ಥ ಆಗುತ್ತೆ. ಯಾರಿಗೆ ಸೇರಿದ್ದು ಅಂತ ಕೋರ್ಟ್ ಡಿಸೈಡ್ ಮಾಡುತ್ತೆ. ಆ ವ್ಯಕ್ತಿ ಸಾಕ್ಷಿಯನ್ನ ಕೊಟ್ರೆ ಮಾತ್ರವೇ ಚಿನ್ನ ಅಥವಾ ನಿಧಿ ಆತನಿಗೆ ಸೇರುತ್ತೆ. ಏನ್ ಸಾಕ್ಷಿ ಕೊಡ್ಬೇಕಾತ? ಈಗ ಸಿಕ್ಕಿರುವಂತಹ ನಿಧಿ ಏನಿದೆಯಲ್ಲ, ಈಗ ಯಾರಿಗೆ ಸಿಕ್ಕಿದೆ, ಅವ್ರ ತಾತ ಮುತ್ತಾತಂದ್ರೆ ಆ ನಿಧಿನ ಇಟ್ಟಾಗಿ ಇವ್ರಿನ್ನೂ ಹುಟ್ಟಿರ್ಲಿಲ್ಲ. ಇನ್ನು ಎಲ್ಲಿಂದ ಸಾಕ್ಷಿ ಕೊಡೋದು? ಸೊ ಆ ವ್ಯಕ್ತಿ ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಕೊಡಬೇಕಂತ. ಸಾಕ್ಷಿನ ಕೊಡದೇ ಇದ್ರೆ ಸುಳ್ಳು ಹೇಳಿದ್ದಾನೆ ಅಂತ ಜೈಲಿಗೂ ಹಾಕ್ತಾರೆ. 6 ತಿಂಗಳು ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಸಾಧ್ಯತೆ ಇರುತ್ತೆ. 100 ವರ್ಷಕ್ಕಿಂತ ಹಳೆ ವಸ್ತು ಅಲ್ಲದಿದ್ರೆ ಮಾಲಕರಿಗೆ ಚಿನ್ನ ಸಿಗುತ್ತೆ. 100 ವರ್ಷಕ್ಕಿಂತ ಕಡಿಮೆ ಚಿನ್ನ ಸಿಕ್ಕರೆ ಅದು ನಿಧಿಯೇ ಅಲ್ಲ. 100 ವರ್ಷದ ಒಳಗಡೆನೆ ಅಂದ್ರೆ ಈಗ ಯೂಶುವಲಿ ಅದನ್ನ ಟೆಸ್ಟ್ ಮಾಡ್ತಾರೆ, ಇದು ಎಷ್ಟು ವರ್ಷ ಹಳೆಯದು ಅಂತ ಗೊತ್ತಾಗುತ್ತೆ. 100 ವರ್ಷಕ್ಕಿಂತ ಮೊದಲೇದು ಅಥವಾ ಕರೆಕ್ಟ್ 100 ವರ್ಷದ ಹಿಂದೆ ಈ ಚಿನ್ನನ ಇಟ್ಟಿದ್ರು ಅಂತಂದ್ರೆ ಅದಕ್ಕೆ ಅವಾಗ ನಿಧಿ ಅಂತ ಕರೆಯಲ್ಲ. ನಮ್ಮ ಪೂರ್ವಜರು ಈ 100 ವರ್ಷ ಅಂದ್ರೆ ಎಷ್ಟು ರೀ, ನಮ್ಮ ತಾತನೋ ಮುತ್ತಾತನೋ ಅಥವಾ ನಮ್ಮ ತಾತನ ಅಪ್ರಾಕ್ಸಿಮೇಟ್ಲಿ ಅವ್ರು ಇಟ್ಟಿರ್ತಾರೆ ಅಂತ ಲೆಕ್ಕ. ಅವ್ರು ಇಟ್ಟಿದ್ರೆ ಅದು ನಿಧಿ ಆಗಲ್ಲ, ಅವರೇ ಗಳಿಸಿ ಇಟ್ಟಿದ್ದ ಚಿನ್ನ ಆಗುತ್ತೆ. ಅದನ್ನ ಸಂಪೂರ್ಣವಾಗಿ ಉಪಭೋಗ ಮಾಡೋದಕ್ಕೆ ಅವರ ಮೊಮ್ಮಕ್ಕಳ ಮೇಲೆ ಮಕ್ಕಳ ಮೇಲೆ ಹಕ್ಕಿರುತ್ತೆ. ಅವಾಗ ಅದು ನಿಧಿ ಅಂತ ಕರೆಸ್ಕೊಳ್ಳಲ್ಲ, ಸರ್ಕಾರಕ್ಕೆ ಅದರ ಮೇಲೆ ಅಧಿಕಾರವೂ ಇರಲ್ಲ. 100 ವರ್ಷಕ್ಕಿಂತ ಹಳೆ ವಸ್ತು ಅಲ್ಲದೆ ಇದ್ರೆ ಆ ಮಾಲೀಕರಿಗೆ ಚಿನ್ನ ಸಿಗುತ್ತೆ. ಈ ಲಕ್ಕುಂಡಿ ಕಥೆ ಹೆಂಗಾಗಿದೆ ಅಂತಂದ್ರೆ, ಹೇಗೋ ಸರ್ಕಾರಕ್ಕೆ ಗೊತ್ತಾಗಿದೆ ಅಥವಾ ಹುಡುಗ ಹೇಳಿದಾನೆ. ಈಗ ಇವ್ರೇನ್ ಹೇಳ್ತಿರೋದು ಕುಟುಂಬಸ್ಥರು, ಆ ಚಿನ್ನ ನಮಗೇ ಸೇರಿದ್ದು, ನಮ್ಮ ತಾತ ಮುತ್ತಾತಂದ್ರೆ ಇಟ್ಟಿದ್ದು, ಅದನ್ನ ನಮಗೇ ವಾಪಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಈಗ ಸರ್ಕಾರ ಏನ್ ಮಾಡುತ್ತೆ, ಜಿಲ್ಲಾಡಳಿತ ಏನ್ ಮಾಡುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇನ್ನು ನೆಕ್ಸ್ಟ್